ನನ್ನ ಗುರಿ ಆ, ಒಂದೇ ಅಭಿವೃದ್ಧಿ ಕಡೆ. ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಶಾಸಕರ ಕೊಡುಗೆ ಇರಬೇಕನ್ನೋ ನನ್ನ ಆದ್ಯ ಕರ್ತವ್ಯ. ಒಂದು ಸಾಧ್ಯವಾದಷ್ಟು ಮಹಾದ್ವಾರ ಕೂಡ ಒಂದು 10 ಲಕ್ಷ ಅಮೌಂಟ್ ಹಾಕೊಡ್ತೀನಿ. ನನ್ನ ಊರುಕುಂಟು ಮಂಟೂರು ಪಂಚಾಯಿತಿಯ ನಾಯಕರುಗಳು, ದೇವರಾಜ ಸಮುದ್ರ ಪಂಚಾಯಿತಿಯ ನಾಯಕರುಗಳು, ಇವತ್ತೇನು ಚೇಂಡಳ್ಳಿ ಗ್ರಾಮ ಹಾಗೂ ನಮ್ಮ ಪುತ್ತೇರಿ ಗ್ರಾಮ ತುಂಬಾ ಭವ್ಯ ಸ್ವಾಗತದೊಂದಿಗೆ ಬರ್ಮಾಡ್ಕೊಂಡಿದ್ದೀರಿ. ನಿಮಗೆ ನಾನು ಆಭಾರಿಯಾಗಿರ್ತೀನಿ. ಎಲ್ಲ ನನ್ನ ಅಕ್ಕಂಗಿರು, ಎಲ್ಲ ನನ್ನ ಯುವಕ ಮಿತ್ರರು ಮತ್ತೆ ಎಲ್ಲ ನನ್ನ ಊರು ಗೌಡ್ರೆಲ್ಲ ಸೇರ್ಕೊಂಡು ಬರ್ಮಾಡ್ಕೊಂಡಿದ್ದೀರಿ. ತುಂಬಾ ಸಂತೋಷ. ಇವತ್ತು ಸಾಯಂಕಾಲ ಪ್ರೋಗ್ರಾಮ್ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಮಳೆ ಜಾಸ್ತಿ ಆಯ್ತು. ಅದೇ ಕಾರಣಕ್ಕೂ ಮಳೆ ಮಳೆಯಲ್ಲೇ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ನಡಿ ಅಂತ ನಾನು ಬಂದ್ಬಿಟ್ಟೆ. ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಶಾಸಕರ ಕೊಡುಗೆ ಇರಬೇಕನ್ನೋ ನನ್ನ ಆದ್ಯ ಕರ್ತವ್ಯ. ಸೊ ಅದರಿಂದ ಇಲ್ಲಿಂದ ಪುತ್ತೂರು ಗ್ರಾಮಸ್ಥರು ಸಾಕಷ್ಟು ಜನ ನೈಟ್ ಫೋನ್ ಮಾಡಿ ನಮ್ಮೂರಿಗೆ ರೋಡ್ ಅಧ್ವಾನ ಆಗಿದೆ ಅಂತ ಸಮಯ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇದು ಟಾರ್ ರೋಡ್ ಅಲ್ಲ, ಇದು ಸಿಮೆಂಟ್ ರೋಡ್, ಚಿರಕಾಲ ಇರ್ತಕ್ಕಂಥ ಸಿಮೆಂಟ್ ರೋಡ್. ಮೇನ್ ರೋಡ್ ಇಂದ ಅಪ್ ಟು ನಮ್ಮೂರ್ ತನಕ ಸಿಮೆಂಟ್ ರೋಡ್ ಹಾಕ್ಸ್ತಾ ಇದೀನಿ. ಇದು ಶಾಶ್ವತವಾಗಿರ್ತಕ್ಕಂಥ ಇದು ರೋಡ್. ಇದು ಟಾರ್ ಹಾಕೋದು ಕಿತ್ತೋಗತಕ್ಕಂಥ ವ್ಯವಸ್ಥೆ ಅಲ್ಲ. ಮುಂದಿನ ದಿವಸದಲ್ಲಿ ಒಂದು ಸಾಧ್ಯವಾದಷ್ಟು ಮಹಾದ್ವಾರ ಕೂಡ ಒಂದು 10 ಲಕ್ಷ ಅಮೌಂಟ್ ಹಾಕೊಡ್ತೀನಿ. ಒಂದು 10 ಲಕ್ಷ ಅಮೌಂಟ್ ಹಾಕೊಡ್ತೀನಿ. ಸೊ ಮುಂದೆ ಲೈಮಾಸ್ ಇದೆಯಲ್ಲ ನಂಗೆ ಗೊತ್ತಿಲ್ಲ. ಅದು ಖಂಡಿತವಾಗ್ಲೂ ನಾನು ಪಂಚಾಯತಿ ಕಡೆಯಿಂದ ನಾನು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಇವತ್ತಿನ್ನೂ 4 ಕಾಮಗಾರಿಗಳನ್ನ ಪೂಜೆ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೊರಡ್ಬೇಕಾಗುತ್ತೆ. ಸೊ ನನ್ನ ಒಂದು ಧ್ಯೇಯ, ನನ್ನ ಒಂದು ಗುರಿ, ನಾನೆಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ವಿಲೇಜ್ಗಳಲ್ಲಿ ಕೂಡ ಶಾಸಕರದೊಂದು ಕೊಡುಗೆ ಇರಬೇಕು ಅನ್ನೋ ನನ್ನ ಆಸೆ. ಅದರಿಂದ ನೆರವೇರಿಸ್ಕೊಂಡ್ಬರ್ತಾ ಇದ್ದೀನಿ. ಈಗಾಗಲೇ ನನ್ನ ಎಲ್ಲ ಡಿಸ್ಟ್ರಿಕ್ಟ್ DC ಮತ್ತು ನಮ್ಮ ಇದ್ರ ಒಂದು ಹೇಳಿದ್ದೀನಿ, ನನಗೆ ಪಟ್ಟಿ ಮಾಡಿ ಕೊಡಿ ಅಂತ. ಯಾವ ಊರಲ್ಲಿ ಏನೇನು ವರ್ಕ್ ಆಗಿದೆ, ವರ್ಕ್ ಆಗಿಲ್ಲ ಅನ್ನೋದು ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಈಗಾಗಲೇ ಪಟ್ಟಿ ಸಿದ್ಧವಾಗ್ತದೆ. ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ನನ್ನ ಗುರಿ ಒಂದೇ ಅಭಿವೃದ್ಧಿ ಕಡೆ. ಖಂಡಿತವಾಗ್ಲೂ ನಾವು ಅಭಿವೃದ್ಧಿ ಕಡೆ ಹೋಗ್ತೀವಿ ಅಂತ ಹೇಳ್ತಾ, ಇವತ್ತೇನು ಇಷ್ಟು ಪ್ರಮಾಣವಾಗಿ ಲೀಡರ್ಸ್ ಬಂದು ಈ ಮಳೆ ಬೀಳ್ತದೆ ಕೂಡ ನಂಗೆ ಸಾಥ್ ಕೊಟ್ಟಿದ್ದಕ್ಕೆ ನಿಮಗೆ ಆಭಾರಿಯಾಗಿರ್ತೀನಿ. ಸೊ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೆ ಅನುದಾನ ತಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.